ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತು ಪಾರ್ಟ್ 5 TET ಕೀ ಆನ್ಸರ್ ನೋಡೋಣ. ಪಾರ್ಟ್ 5 ಯಾವುದಿದೆ ಅಂದರೆ ಪರಿಸರ ಅಧ್ಯಯನ ಅಂತಿದೆ ನೋಡಿ. ಪರಿಸರ ಅಧ್ಯಯನ ಇದು ಕನ್ನಡ ಮೀಡಿಯಮ್ಗೆ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು ನೀವು. ಶುಷ್ಕ ವಿದ್ಯುತ್ ಕೋಶಗಳಲ್ಲಿ ವಿದ್ಯುತ್ ಉತ್ಪಾದಿಸುವ ಕ್ರಿಯೆ ಯಾವುದಂದರೆ ಇದು ರಾಸಾಯನಿಕ. ಶುಷ್ಕ ಯಾವುದಿರುತ್ತೆ? ರಾಸಾಯನಿಕ ಇರುತ್ತೆ. 122 ಬಲವು ಇದನ್ನು ಉಂಟು ಮಾಡುವುದಿಲ್ಲ. ಬಲವು ಯಾವುದನ್ನು ವೇಗ ಉಂಟು ಮಾಡುತ್ತೆ, ಆಕಾರ, ಗಾತ್ರ. ಇದರಲ್ಲಿ ಯಾವುದಂದರೆ ಭೌತ ಸ್ಥಿತಿಯಲ್ಲಿ ಬದಲಾವಣೆ ಇದೆಯಲ್ಲ, ಏನು ಚೇಂಜಸ್ ಆಗಲ್ಲ. ಸೊ ಇದು ರೈಟ್ ಆನ್ಸರ್. ಭೂಮಿಯ ಅತ್ಯಂತ ಹೊರಕವಚ ಯಾವುದಿರುತ್ತೆ ಅಂದರೆ ತೊಗಟೆ. ಇದು ಅಂತೂ ಗೊತ್ತಿರೋ ಆನ್ಸರು. ನೆಕ್ಸ್ಟು ಶಬ್ದದ ಸ್ಥಾಯಿಯು ಇದನ್ನು ಅವಲಂಬಿಸಿದೆ. ಯಾವುದಂದರೆ ಇದು ಪಾರ ಇದೆಯಲ್ಲ, ಶಬ್ದದ ಸ್ಥಾಯಿ ಅಂತ ಕೇಳಿರೋದವರು. ಓಕೆನಾ. ನೆಕ್ಸ್ಟು ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದ ಸರಿಯಾದ ಅಂತ ಕೇಳೋರಲ್ಲ, ಇದು ಯಾವುದಾಗುತ್ತೆ ಅಂದರೆ ಸೆಕೆಂಡ್ ಒನ್ ರೈಟ್ ಆನ್ಸರ್ ನೋಡಿ ಫ್ರೆಂಡ್ಸ್. ಬೆಳಕಿನ ಪ್ರತಿಫಲನಕ್ಕೆ ಇಲ್ಲಿ ನೋಡಿ, ಇದು ಮೇನ್ ಚೇಂಜಸ್ ಆಗಿದೆಯಲ್ಲ, ಹಿಂಗೆ ರಿಫ್ಲೆಕ್ಟ್ ಆಗಿ ವಾಪಸ್ ಈ ಕಡೆ ಬರುತ್ತೆ. ಓಕೆನಾ. ಇದು ಬೆಳಕಿನ ಪ್ರತಿಫಲನಕ್ಕೆ ಸರಿಯಾದ ಚಿತ್ರ ಕೇಳಿದ್ದಾನೆ. ನೆಕ್ಸ್ಟ್ 6ರಷ್ಟು ಪರಿಮಾಣದ ಭೂಕಂಪವು 4ರಷ್ಟು ಪರಿಮಾಣದ ಭೂಕಂಪನಕ್ಕಿಂತ ಅಂತ ಎಷ್ಟು ಜಾಸ್ತಿ ಇರುತ್ತೆ ಅಂದರೆ 100ರಷ್ಟು. ಎಷ್ಟು? 100ರಷ್ಟು ಹೆಚ್ಚು ವಿನಾಶಕಾರಿಯಾಗಿರುತ್ತದೆ. 6ಕ್ಕಿಂತ 4 ಜಾಸ್ತಿ ಇರುತ್ತೆ. ಅಣೆಕಟ್ಟೆಗಳಲ್ಲಿ ಸಂಗ್ರಹವಾದ ನೀರು ಅಂತ ಗೊತ್ತಿರೋ, ಇದು ಚಲನ ಇರಲ್ಲ. ಅದು ಯಾಕಂದರೆ ಅಲ್ಲೇ ಸ್ಟೋರ್ ಆಗಿರುತ್ತಲ್ಲ, ಸೊ ಅದೇನೈತೆ ಪ್ರಚನ್ನ ಶಕ್ತಿ ಆಗುತ್ತೆ. 127. 128ನೇದು ಒತ್ತಡವು ಇದಕ್ಕೆ ಸಮ. ಒತ್ತಡ ಏನು? ಬಲ ಬೈ ಏಕಮಾನ ವಿಸ್ತೀರ್ಣ ಅಂತಿದೆಯಲ್ಲ, ರೈಟ್ ಆನ್ಸರ್. ಪರಿಸರ ಅಧ್ಯಯನ ಈಸಿ ಕೇಳಿದ್ದಾನೆ ನೋಡಿ. ನೆಕ್ಸ್ಟು 4 ಕಾಂತಗಳನ್ನು ಚೌಕಾಕಾರದಲ್ಲಿ ಜೋಡಿಸಲಾಗುತ್ತದೆ. ABC ಧ್ರುವಗಳು ಯಾವುದಂದರೆ ಇದರಲ್ಲಿ N ಅಂತಿದೆಯಲ್ಲ, ಈಸ್ ದ ರೈಟ್ ಆನ್ಸರ್. NN ಈಸ್ ದ ರೈಟ್ ಆನ್ಸರ್. ನೀವು ಸಾಲ್ವ್ ಮಾಡಿದ್ರೆ ಗೊತ್ತಾಗುತ್ತದೆ. 130 ಹೊಳೆಯುವ ಲೋಹ ಅಂತ ಕೇಳಿದಾನೆ. ಲೋ ಅಲ್ಲ, ಇದು ಲೋ ಚಿನ್ನ. ಸೊ ಇದು ಹೊಳೆಯುವುದು ಅಂತ ಕೇಳಿದಾನಲ್ಲ, ಯಾವುದು? ಅಯೋಡಿನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಗಾಳಿಯಲ್ಲಿನ ನೀರಾವಿ ಪ್ರಮಾಣ ಎಷ್ಟಾಗಿರುತ್ತೆ? ಪ್ರಮಾಣ ಏನು? ಆರ್ದ್ರತೆ. ನೀರಾವಿಯನ್ನು ಆರ್ದ್ರತೆ. ಗಾಳಿಯು ಇದಕ್ಕೆ ಉದಾಹರಣೆ ಯಾವುದು? ಸಂಯುಕ್ತ. ಗಾಳಿ ಯಾವುದು ಮಿಶ್ರಣ ಅಲ್ಲ, ಇದು ಸಂಯುಕ್ತ ಇರುತ್ತೆ. ನೆಕ್ಸ್ಟು ಕಪ್ಪು ಚಿನ್ನ ಅಂತ ಗೊತ್ತಿದೆ. ಪೆಟ್ರೋಲಿಯಂ ಈಸ್ ದ ರೈಟ್ ಆನ್ಸರ್. ಕಪ್ಪು ಚಿನ್ನ. ವಿದ್ಯುತ್ ವ್ಯಾಪಕ ಪ್ರತ್ಯಾಮ್ಲ ಯಾವುದಾಗಿರುತ್ತೆ ಅಂದರೆ ಈಸ್ ದ ವಿನೇಗರ್ ಈಸ್ ದ ಕರೆಕ್ಟ್. ವಿದ್ಯುತ್ ವಾಹಕ, ಇದು ಅವಾಹಕ ಅಲ್ಲ, ವಾಹಕ. ನೆಕ್ಸ್ಟು ದ್ರವವನ್ನು ಘನಸ್ಥಿತಿಗೆ ಯಾವುದು? ಘನೀಕರಣ ಈಸ್ ದ ರೈಟ್ ಆನ್ಸರ್. ಡೈರೆಕ್ಟ್ ಆನ್ಸರ್ ಕೊಟ್ಟಂಗೆ ಇದ್ದೇವೆ. ಅಸಿಟಿಕ್ ಆಮ್ಲವು ಬೇಕಿಂಗ್ ಸೋಡಾದೊಂದಿಗೆ ವರ್ತಿಸಿದಾಗ ಯಾವುದು? ಕಾರ್ಬನ್ ಡೈಆಕ್ಸೈಡ್ CO2 ಬಿಡುಗಡೆ ಮಾಡುತ್ತದೆ. ನೆಕ್ಸ್ಟ್ ಇಂಧನ ಕ್ಯಾಲರಿ ಮೌಲ್ಯದ ಏರಿಕೆ ಸರಿಯಾದ ಅನುಕ್ರಮ ನೋಡಿ. ಇಂಧನ ಕ್ಯಾಲರಿ ಮೇಲೆ ಏರಿಕೆ ಕ್ರಮದಲ್ಲಿ ಬರೀ ಅಂದರೆ ಕಟ್ಟಿಗೆ, ಜೈವಿಕ ಅನಿಲ, ಪೆಟ್ರೋಲ್, LPG ಈಸ್ ದ ಹೈಡ್ರೋಜನ್ ಈಸ್ ದ ಹೈಯೆಸ್ಟ್. ಸೊ ಏರಿಕೆ ಕ್ರಮದಲ್ಲಿ ಇದೆ. ನೆಕ್ಸ್ಟು ಸಸ್ಯಗಳು ಉಸಿರಾಟಕ್ಕೆ ಯಾವ್ದು ತಗೋತ್ತೆ? ಕಾರ್ಬನ್ ಡೈಆಕ್ಸೈಡ್ ತೊಗೊಂಡು ಏನು ಬಿಡ್ತವೆ? ಆಕ್ಸಿಜನ್ನ ಬಿಡ್ತವೆ. ಸೊ ಇದು ರೈಟ್ ಆನ್ಸರ್ ಯಾವುದು? ಫಸ್ಟ್ ಆಪ್ಷನ್ ನೋಡಿ, ಕಾರ್ಬನ್ ಡೈಆಕ್ಸೈಡನ್ನ ತಗೋತ್ತೆ. ದೇಹ ನಿರ್ಮಾಣಕಾರಕ ಆಹಾರ ಯಾವುದಂದರೆ ಬೇಳೆಕಾಳುಗಳು ಈಸ್ ದ ಬಾಡಿ ಬಿಲ್ಡಿಂಗ್ ಫುಡ್ಸ್ ಅವೆಲ್ಲ. ನೆಕ್ಸ್ಟು ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಯಾವುದಂದರೆ ಇದು ಕಲ್ಲಿದ್ದಲು ಆಗಲ್ಲ, ನೈಸರ್ಗಿಕ ಅನಿಲ, ಖನಿಜ ಇದೆ, ನೀರು ಈಸ್ ದ ನೈಸರ್ಗಿಕ ಅನಿಲ ಈಸ್ ದ ನವೀಕರಿಸಬಹುದು. ನೆಕ್ಸ್ಟು ಕೆಂಪು ದತ್ತಾಂಶ ಪುಸ್ತಕ ಇದೆಯಲ್ಲ, ಕೆಂಪು ಯಾವುದಕ್ಕಂದರೆ ಅಪಾಯಕ್ಕೊಳಗಾದ ಪ್ರಾಣಿಗಳದ್ದು ಬಿಡ್ತಾರಲ್ಲ, ಐಯುಸಿಎನ್ ರೆಡ್ ಬುಕ್ ಇರುತ್ತಲ್ಲ, ಅದು ನೆಕ್ಸ್ಟ್ ಮಾನವ ಜೀರ್ಣಾಂಗ ವಿವಾಹದಲ್ಲಿ ಹೈಡ್ರೋಕ್ಲೋರಿಕ್ ಎಲ್ಲಿರುತ್ತೆ? ಜೆಟರ್ ಈಸ್ ದ ರೈಟ್. ಹೈಡ್ರೋಕ್ಲೋರಿಕ್ ಆಮ್ಲ. ನೆಕ್ಸ್ಟ್ ರೈಜೋಬಿಯಂ ಬ್ಯಾಕ್ಟೀರಿಯಾ ರಾಗಿ ಗಿಡ ಈಸ್ ದ ರೈಟ್. ಕಂಡುಬರುವ ಸಸ್ಯ ಎಲ್ಲಿ ಕಂಡುಬರುತ್ತೆ? ರಾಗಿ ಗಿಡ ಸಸ್ಯ. ಲೋಳೆಯಂಥ ವಸ್ತುವು ವಾಸ್ತವವಾಗಿ ಕಪ್ಪೆಯ ಮೊಟ್ಟೆಗಳ ಸಮೂಹವಾಗಿದೆ. ಇದನ್ನು ಹೀಗೆ ಕರೆಯಲಾಗುತ್ತದೆ. ಯಾವುದಂದರೆ ಲಾರ್ವಾ ಈಸ್ ದ ರೈಟ್ ಆನ್ಸರ್. ಕೃಷಿ ಪದ್ಧತಿಯಲ್ಲಿ ಪಾಲಿಸುವ ಸರಿಯಾದ ಅನುಕ್ರಮ ಯಾವುದು? ಕೃಷಿ ಪದ್ಧತಿಯಲ್ಲಿ ಮಣ್ಣನ್ನು ಹದಗೊಳಿಸೋದು, ಫಸ್ಟು ಬಿತ್ತನೆ ಮಾಡ್ತಾರೆ, ಮತ್ತು ಗೊಬ್ಬರ ಹಾಕಿ ನೆಕ್ಸ್ಟು ರಸಗೊಬ್ಬರಗಳನ್ನು ಸೇರಿಸೋದು, ನೆಕ್ಸ್ಟ್ ಏನು? ನೀರನ್ನು ಹಾಯಿಸೋದು ಈಸ್ ದ ಕೃಷಿ ಪದ್ಧತಿಯಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಡೈರೆಕ್ಟ್ ಆನ್ಸರ್ ಹೇಳ್ತಿದ್ದೀನಿ ಯಾಕಂದರೆ ತುಂಬ ಲೇಟ್ ಆಗುತ್ತೆ. ಒಬ್ಬ ಶಿಕ್ಷಕರು ಕೊಳದ ಪರಿಸರ ವ್ಯವಸ್ಥೆ ಇದೆ ನೋಡಿ, ಇದನ್ನು ಕೇಳಿದ್ದಾನೆ. ಈ ಬಗ್ಗೆ ಅನುಕೂಲಿಸಲು ಯಾವ ಸಂಪನ್ಮೂಲವು ನೇರ ಮತ್ತು ನೈಜ ಅನುಭವವನ್ನು ಪರಿಣಾಮಕಾರಿಯಾಗಿದೆ ಅಂತಿದೆ ನೋಡಿ. ಸ್ಥಳೀಯ ಅನುಕೂಲಕ್ಕಾಗಿ ಕೊಳಕ್ಕೆ ಭೇಟಿ ನೀಡುವುದು ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 147 ಪರಿಸರ ಸಂಯೋಜಿತ ಇದಕ್ಕಿದು ಆದರೆ. ನೆಕ್ಸ್ಟು ಪರಿಸರ ಅಧ್ಯಯನ ಪಠ್ಯವಸ್ತು ಯಾವುದಕ್ಕಂದರೆ ಶಿಸ್ತಿನ ಸ್ವಭಾವ. ಪಠ್ಯವಸ್ತು ಯಾವುದಕ್ಕಂದರೆ ಶಿಸ್ತಿನ ಸ್ವಭಾವ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಒಂದಿಷ್ಟು ಬೇರೆ ಕೇಳಿದ್ದಾನೆ ನೋಡಿ. ಸಮುದಾಯ ಯಾವುದು? ಮತ್ತು ಸಂಸ್ಥೆ ಕೇಳಿದ್ದಾನೆ, ಮಾಧ್ಯಮ ಕೇಳಿದ್ದಾನೆ,
ಪ್ರಕೃತಿ. ಸಂಸ್ಥೆ ನೋಡಿ ಇದು ವೃತ್ತಪತ್ರಿಕೆ ಬರೋಣ ಕರೆಕ್ಟ್ ಇದೆ. ನೆಕ್ಸ್ಟು ಮಾಧ್ಯಮ, ಇದು ಸಂಸ್ಥೆ ಯಾವುದಾಗುತ್ತೆ ಅಂದರೆ ಮಾಧ್ಯಮ ಇಸ್ ದ ವೃತ್ತಪತ್ರಿಕೆ ಆಗುತ್ತೆ. ನೆಕ್ಸ್ಟು ಸಂಸ್ಥೆ ಇಸ್ ದ ಸ್ಥಳೀಯ ಕುಂಬಾರ ಅಂತಿದೆ, ರೈಟ್ ಆನ್ಸರ್ ಆಗುತ್ತೆ. ಸೊ ಸಮುದಾಯ ಡೈರೆಕ್ಟ್ ಡಿ ಆಗುತ್ತೆ. ಇದು ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ನೋಡಿ. 148. 149 NCF 2005 ಆ್ಯಕ್ಟ್ ಪರಿಸರ ಅಧ್ಯಯನ ಕಲಿಕೆಗೆ ಸಂಬಂಧಿಸಿ ಪ್ರಮುಖವಾಗಿ ಪರಿಗಣಿಸೋದಂದರೆ 3ನೇ ಆಪ್ಷನ್ ಇಸ್ ದ ಕರೆಕ್ಟ್. ಆಲೋಚನಾ ಸಾಮರ್ಥ್ಯದ ಬೆಳವಣಿಗೆ ಮತ್ತು ಅರ್ಥ ಮಾಡಿಕೊಳ್ಳೋದು. ಹೇಳಿಕೆಗಳು ಕೊಟ್ಟಿದೆ ನೋಡಿ. ಪರಿಸರ ಅಧ್ಯಯನ ವಿಷಯದಲ್ಲಿ ಮೌಲ್ಯಗಳು ಕಲಿಕೆಯ ಆಂತರಿಕ ಘಟಕವಾಗಿವೆ. ಮತ್ತು ಪರಿಸರ ಅಧ್ಯಯನ ವಿಷಯ ಕಲಿಕೆಯ ಮಗುವಿನ, ಇದು ಕರೆಕ್ಟ್ ಇದೆ ನೋಡಿ. ಜ್ಞಾನಾತ್ಮಕ ವಲಯದ ಮೇಲೆ ಹೆಚ್ಚು ಇದೆ. ಹೇಳಿಕೆ 1 ಮತ್ತು ಹೇಳಿಕೆಯನ್ನು ಬೆಂಬಲಿಸುತ್ತದೆ, ಹೇಳಿಕೆ 2 ಬೆಂಬಲಿಸುತ್ತದೆ. ಇಷ್ಟು ಪರಿಸರ ಅಧ್ಯಯನದಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಕನ್ನಡ ಮತ್ತು ಇಂಗ್ಲೀಷ್ ಮತ್ತು ಇನ್ನೊಂದು ಶಿಶು ಇದೆಯಲ್ಲ ಬೋಧನಾಶಾಸ್ತ್ರ, ಅದ್ರ ಬಗ್ಗೆ ವಿಡಿಯೋ ಇದೆ ನೋಡಿ, ಅದಕ್ಕೆ ಆನ್ಸರು ನೋಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು.